ಎಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ದಿನಾಂಕ 14 ನವೆಂಬರ್ 2025ರಂದು ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪೋಷಕ ಉಪನ್ಯಾಸಕರು ಮಹಾಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ಮಹತ್ವವನ್ನು ತಿಳಿಸಿ ಮಾತನಾಡಿದಂತಹ ಹಿರಿಯ ಉಪನ್ಯಾಸಕಿಯರಾದಂತಹ ಶ್ರೀಮತಿ ಸಖೀನಾ ಪಾಟೀಲ್, ಶಿಕ್ಷಕರು ಶಿಲ್ಪಾಯಾಗಿ ಕಾರ್ಯನಿರ್ವಹಿಸಲು ಪೋಷಕರು ತಮ್ಮ ಶಿಲೆಯು ಯಾವ ಮಟ್ಟದಲ್ಲಿದ್ದು ಅದರ ಗುಣ ವಿಶೇಷತೆ ಏನು ಎಂಬುದನ್ನು ಶಿಲ್ಪಿಯೊಂದಿಗೆ ಸಮಾಲೋಚನೆ ನಡೆಸಬೇಕಂತ ಹೇಳುತ್ತಾ ಕಾರ್ಯಕ್ರಮದ ಯೋಜನೆಗಳನ್ನು ಈ ಮಹಾಸಭೆಯ ಉದ್ದೇಶವನ್ನು ವಿವರಿಸಿದರು. ಈ ಒಂದು ಶ್ರೀ ಪ್ರದೀಪ ನಾಗಠಾಣ್ರವರು ಉಪನ್ಯಾಸಕರು ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಅಭ್ಯಾಸ ಮಾಡುವುದರಿಂದಾಗಿ ಸಿಗುವಂತಹ ಪ್ರಯೋಜನಗಳನ್ನು ವಿವರಿಸಿದರು. ಪೋಷಕರ ಪರವಾಗಿ ಮಾತನಾಡಿದ ಬಡಗಾನೂರವರು ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತಾ ಪಾಲಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಅವರಿಗೆ ಸಂಸ್ಕಾರಯುತ ಒಂದು ಬದುಕು ಕಟ್ಟಿಕೊಳ್ಳಲು ಮಾದರಿಯಾಗಬೇಕು ಅಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತ ಅವರು ಹೇಳಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಎನ್.ಎಸ್. ತೆಗ್ಗಿಹಳ್ಳಿ ಪ್ರಾಚಾರ್ಯರು ಮಾತನಾಡುತ್ತಾ ಸರ್ಕಾರಿ ಸೌಲಭ್ಯಗಳನ್ನು ಪಡೆದಂತಹ ಸುಭದ್ರ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನ ಪಡಬೇಕು ಅಂತ ಹೇಳಿದರು. ಕಾರ್ಯಕ್ರಮವನ್ನ ಶ್ರೀ ಡಿ.ಎಸ್. ಹಡಪದ್ ಉಪನ್ಯಾಸಕರು ನಿರೂಪಿಸಿದ್ರು. ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ಶ್ರೀ ಆರ್.ಡಿ. ಬಿರಾದರ್ ಹಾಗೂ ಶ್ರೀ ಬಿ.ಡಿ. ಬುಸ್ನೂರ್ ಉಪನ್ಯಾಸಕರು ಸೇರಿದಂತೆ ಆದರ್ಶ ವಿದ್ಯಾಲಯದ ಹಾಗೂ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು, ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿದ್ಯಾರ್ಥಿಗಳಿಗೆ ಸಿಇಟಿ ಕ್ಲಾಸ್ ನಡೀತಾ ಅಂದ್ರೆ ಅಲ್ಲಿ ಹೊರಗಡೆ ಧಾರವಾಡ ಎಷ್ಟೋ ಖಾಸಗಿ ವಿದ್ಯಾರ್ಥಿಗಳು ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆ ಕಲಿತವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಧಾರವಾಡಕ್ಕೆ ಕೋಚಿಂಗ್ ಸಲುವಾಗಿ ಹೋಗ್ತಾರೆ. ಸಿಇಟಿ ಕೋಚಿಂಗ್ ಅಂತ ಹೇಳಿ ಒಂದು ಲಕ್ಷಾಂತರ ರೂಪಾಯಿ ಬರೀ 2 ತಿಂಗಳು 3 ತಿಂಗಳು ಕೋಚಿಂಗ್ ಸಲುವಾಗಿ. ನಮ್ಮಲ್ಲಿ ಒಂದು ಇಡೀ ವರ್ಷ ಕಲಿಸೋದೈತಿ ಆನ್ಲೈನ್ ಮಾಡಿದ್ರೆ ಬಹಳ ಪಂಡಿತರಾದಂತಹ ಉಪನ್ಯಾಸಕರ ಮೂಲಕ ಅಲ್ಲಿ ಸಿಇಟಿ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು, ಯಾವ ರೀತಿ ಪಾಸ್ ಆಗಿ ಇಂಜಿನಿಯರಿಂಗ್ ಡಾಕ್ಟರ್ಗಳನ್ನು ಆಗಬೇಕು, ಅವೆಲ್ಲ ದಿನನಿತ್ಯ ಇರ್ತದೆ. ಆದ್ರೂ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಆಸಕ್ತಿ ಇಲ್ಲ. ನಾವು ಹೇಳ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಠನೂ ಕೇಳಂಗಿಲ್ಲ. ಯಾಕೆ ಅವೇನ ನಾವೇ ಎಷ್ಟೋ ವಿದ್ಯಾರ್ಥಿಗಳು ಏನಂತಾರೆ ಅಂದ್ರೆ ನಾವೇನು ಇಂಜಿನಿಯರಿಂಗ್ ಡಾಕ್ಟರ್ ಆಗೋವೇನನ್ನ ಆ ಮಟ್ಟದವ್ರದ ನಾವು ಅದು ಸಿಇಟಿ ಕ್ಲಾಸ್ ಯಾಕೆ ಕೇಳ್ಬೇಕು? ನಾವೇನು ಇಂಜಿನಿಯರಿಂಗ್ ಹೋಗಂಗಿಲ್ಲ, ಡಾಕ್ಟ್ರಿಗೆ ಹೋಗಂಗಿಲ್ಲ, ನಮ್ಮಲ್ಲಿ ಕಲ್ತಕ್ಕೆ ಆ ಮಟ್ಟದ ಅದು ಸರ್ಕಾರ ಏನ್ ಮಾಡೈತಿ ಬಡ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತ ಹೇಳಿ ಕ್ಲಾಸ್ಗಳನ್ನು ನಡೆಸ್ತಾರೆ. ಅದ್ರ ಸದುಪಯೋಗ ವಿದ್ಯಾರ್ಥಿಗಳು ಪಡ್ಕೋಬೇಕು. ನೀವು ಪಾಲಕರಾಗೋದಂದ್ರೆ ನಿಮಗೆ ಪರಿಚಯಿಸಿದ್ರು, ನಿಮ್ಮ ಬಂಧು ಬಳಕೆಲ್ಲ ಈ ಸರ್ಕಾರಿ ಶಾಲೆಗಳೊಳಗೆ ಎಲ್ಲ ಸೌಲಭ್ಯಗಳಿದಾವೆ. ಆ ಸರ್ಕಾರಿ ಶಾಲೆಯಲ್ಲಿ ಕಲಿಸೋದ್ರಿಂದ ನಮ್ಮ ಮಕ್ಕಳು ಕೂಡ ಉದ್ಧಾರ ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿಸೋ ಸಲುವಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೈತೆ. ಈ ಕಾರ್ಯಕ್ರಮದ ಅಂದ್ರೆ ನಮ್ಮ ಮೇಡಮ್ ಅವರು ಬಹಳಷ್ಟು ವಿವರವಾಗಿ ನಿಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಪ್ರತಿಯೊಂದೆಲ್ಲ ಹೇಳ್ಯಾರ. ಈ ಸಭೆಗೆ ಎಲ್ಲ ಆಗಮಿಸಿದಂತ ಪಾಲಕರಿಗೆ ಮತ್ತೊಮ್ಮೆ ವಂದನೆಗಳನ್ನು